ಸಿಎಂ ಡಿಕೆಗೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪಗಳಾಯಿತು. ಸಿಎಂ ಡಿಕೆಶಿ ಮುಂದೆ ಪ್ರಿಯಾಂಕ್ ಖರ್ಗೆ ಪ್ರಸ್ತಾಪ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆಗೆ ರಾಜೀನಾಮೆಯ ಮಾಹಿತಿ. ಸಿಎಂ ಡಿಕೆ ಮುಂದೆ ಪ್ರಿಯಾಂಕ್ ಖರ್ಗೆ ಪ್ರಸ್ತಾಪ. ರಾಮಲಿಂಗಾರೆಡ್ಡಿ ರಾಜೀನಾಮೆಯ ಬಗ್ಗೆ ಪ್ರಸ್ತಾಪ ಅತಿ ಗಂಭೀರ ವಿಚಾರ ಇದು. ರಾಜೀನಾಮೆ ಬೆನ್ನಲ್ಲೇ ರಾಮಲಿಂಗಾರೆಡ್ಡಿಗೆ ಹೈಕಮಾಂಡ್ ಕರೆ ಮಾಡಿದೆ. ರಾಜೀನಾಮೆ ಹಿಂಪಡೆದುಕೊಳ್ಳೋದಕ್ಕೆ ಹೈಕಮಾಂಡ್ ಮನವಿ. ರಾಮಲಿಂಗಾರೆಡ್ಡಿಯ ಜೊತೆ ಹೈಕಮಾಂಡ್ ಮಾತುಕತೆ. ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಅತಿ ದೊಡ್ಡ ಸವಾಲಾದೀತು. ಅತಿ ದೊಡ್ಡ ಸವಾಲು. ರಾಹುಲ್ ಗಾಂಧಿಗೆ ರಾಜೀನಾಮೆ ವೆಲ್ಕಮ್. ಇವತ್ತು ರಾಜ್ಯಕ್ಕೆ ರಾಹುಲ್ ಗಾಂಧಿ ಬರ್ತಾ ಇದ್ರು. ಇವತ್ತು ರಾಜ್ಯಕ್ಕೆ ಬರುತ್ತಿರುವ ರಾಹುಲ್ ಗಾಂಧಿ, ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬರೋ ದಿನವೇ ಬಿಗ್ ಶಾಕ್. ಇದು ಅತಿ ದೊಡ್ಡ ಆಘಾತ ಅಲ್ವಾ ಇದು? ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. 13 ಪ್ಲಸ್ ಡಿಕೆ ಶಿವಕುಮಾರ್ ಸೇರಿ 14 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿ ಇನ್ನದರ ಬಿಸಿ ಇನ್ನೂ ಆರಿಲ್ಲ. ಅಷ್ಟೊತ್ತಿಗದಾಗಲೇ ರಾಮಲಿಂಗಾರೆಡ್ಡಿ ತರಹದ 8 ವರ್ಷ 8 ದಶಕಗಳ ಕಾಲ ರಾಜಕಾರಣದಲ್ಲಿರ್ತಕ್ಕಂತಹ, ಅರ್ಥಾತ್ 4 ದಶಕ ಅಂದ್ರೆ 8 ಬಾರಿ MLA, ರಾಜ್ಯಕ್ಕೆ ಹಾಗೂ ಸಂಪುಟಕ್ಕೆ ರಾಮಲಿಂಗಾರೆಡ್ಡಿ ಬಹಳ ಮುಖ್ಯ. ಏನೇ ಇದ್ದರೂ ವರಿಷ್ಠರು ತೀರ್ಮಾನ ಕೈಗೊಳ್ಳುತ್ತಾರೆ. ವರಿಷ್ಠರು ಕುಳಿತುಕೊಂಡು ಎಲ್ಲವೂ ಬಗೆಹರಿಸುತ್ತಾರೆ. ಅವರ ಸೇವೆ ರಾಜ್ಯ ಹಾಗೂ ಸಂಪುಟಕ್ಕೆ ಬಹಳ ಮುಖ್ಯ ಇದೆ. ರಾಮಲಿಂಗಾರೆಡ್ಡಿರಂತಹ ಒಬ್ಬ ವ್ಯಕ್ತಿತ್ವ ಏಕಾಏಕಿ ರಾಜೀನಾಮೆ ಕೊಟ್ಟಾಗ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯಕ್ಕೆ ಹಾಗೂ ಕ್ಯಾಬಿನೆಟ್ಗೆ ರಾಮಲಿಂಗಾರೆಡ್ಡಿ ಬಹಳ ಮುಖ್ಯ. ಏನೇ ಇದ್ದರೂ ವರಿಷ್ಠರು ತೀರ್ಮಾನ ಕೈಗೊಳ್ಳುತ್ತಾರೆ. ವರಿಷ್ಠರು ಕುಳಿತುಕೊಂಡು ಎಲ್ಲವನ್ನೂ ಕೂಡ ಬಗೆಹರಿಸುತ್ತಾರೆ. ಅವರ ಸೇವೆ ರಾಜ್ಯ ಹಾಗೂ ಸಂಪುಟಕ್ಕೆ ಬಹಳ ಮುಖ್ಯ. ಅತಿ ದೊಡ್ಡ ಸವಾಲಿದು. ಪ್ರಿಯಾಂಕ್ ಖರ್ಗೆ ಅತಿ ಸೂಕ್ಷ್ಮವನ್ನ ಗಮನಿಸಿಕೊಂಡು ಮಾತನಾಡಿದ್ದಾರೆ. ರಾಮಲಿಂಗಾರೆಡ್ಡಿ ತರಹದ ರಾಜಕಾರಣಿ ಕ್ಯಾಬಿನೆಟ್ನಿಂದ ಹೊರ ಹೋಗೋದು ಅಂದ್ರೆ ಅದು ಸುಲಭದ ಮಾತಲ್ಲ. ಒಂದು ರೆಡ್ಡಿ ಸಮುದಾಯ, ರಾಜ್ಯದ ಅತ್ಯಂತ ಪ್ರಬಲ ಸಮುದಾಯ. ಅದು ಕೂಡ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋದಕ್ಕೆ ಅವರು ಕೂಡ ನಿರ್ಣಾಯಕರೇ. ಈ ತರಹದೊಂದು ಸಮುದಾಯದ ಏಕಮಾತ್ರ ನಾಯಕ ರಾಮಲಿಂಗಾರೆಡ್ಡಿ, 8 ಬಾರಿ MLA ಆದಂತಹ, ಅನೇಕ ಬಾರಿ ಸಚಿವರಾಗಿದ್ದಂತಹ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನು ತಾತ್ಸಾರವಾಗಿ ಪರಿಗಣಿಸೋದಿಲ್ಲ. ಕಾಂಗ್ರೆಸ್ಸು ಕರೆದು ಮಾತನಾಡುತ್ತೆ. ಇವತ್ತು ಅದರಲ್ಲೂ ಕೂಡ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಕ್ಯಾಬಿನೆಟ್ನಲ್ಲಿ ಇಲ್ಲ ಅಂದರೆ ರಾಹುಲ್ ಗಾಂಧಿನೂ ಕೂಡ ಡಿಕೆಯನ್ನು ಕ್ಲಾಸ್ ತೆಗೆದುಕೊಳ್ಳೋದ್ರಲ್ಲಿ ಸಂಶಯನೇ ಬೇಡ. ಸೊ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ತರಹದ ವ್ಯಕ್ತಿತ್ವ ರಾಜೀನಾಮೆ ಕೊಟ್ಟಾಗ ಡಿಕೆ ಶಿವಕುಮಾರ್ ಅವರನ್ನ ಕರೆದೆರಡು ನಿಮಿಷ ಮಾತನಾಡದಲೇ ರಾಹುಲ್ ಗಾಂಧಿ ಹೋಗೋದಿಲ್ಲ ಬೆಂಗಳೂರಿನಿಂದ. ನಿಮ್ಮ ಕ್ಯಾಬಿನೆಟ್ನಲ್ಲಿ ಅತಿ ದೊಡ್ಡ ನಾಯಕನೊಬ್ಬ ರಾಜೀನಾಮೆ ಕೊಟ್ಟಿದ್ದಾರೆ, ನೀವು ಯಾಕೆ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡಲಿಲ್ಲ? ಜಲಮಂಡಳಿ ಎನ್ನುವಂತಹ ಇಲಾಖೆಯನ್ನ ನಖಶಿಕಾಂತವಾಗಿ ರಾಮಲಿಂಗಾರೆಡ್ಡಿ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಅದಕ್ಕೆ ಕಾರಣ ಏನು? ಒಂದು ಪೊಲಿಟಿಕಲ್ ತಾರ್ಕಿಕವಾದಂತಹ ಲಾಜಿಕ್ ಬೇಕಲ್ಲ. ನಿಮಗೆ ಯಾಕೆ ಆ ಖಾತೆ ಇಷ್ಟ ಇಲ್ಲ, ನಿಮಗೆ ಯಾಕೆ ನಗರಾಭಿವೃದ್ಧಿ ಬೇಕು ಅನ್ನೋ ಕೇಳುವಂಥ ವ್ಯವಧಾನ ಡಿಕೆ ಶಿವಕುಮಾರ್ ಅವರಲ್ಲಿ ಇರಲಿಲ್ವಾ? ಒಬ್ಬ ಸರ್ವೇ ಸಾಧಾರಣ ವ್ಯಕ್ತಿಗೆ ಆ ಇಲಾಖೆ ಬೇಡ ಆಗಿದ್ದಿದ್ರೆ ಬಹುಶಃ ಇಷ್ಟು ಚರ್ಚೆ ಆಗ್ತಾ ಇರಲಿಲ್ಲ. ಬದಲಾಗಿ ರಾಮಲಿಂಗಾರೆಡ್ಡಿ ತರಹದ ಒಬ್ಬ ನಾಯಕನಿಗೆ, ಕಾಂಗ್ರೆಸ್ಸಿನ ಅನೇಕ ಪ್ರದೇಶಗಳಲ್ಲಿ ಹಿಡಿತ ಸಾಧಿಸಿರ್ತಕ್ಕಂತಹ ರಾಮಲಿಂಗಾರೆಡ್ಡಿ ತರಹದ ನಾಯಕ, ಆ ನಾಯಕ ರಾಜೀನಾಮೆ ಕೊಡೋದು ನಿಜಕ್ಕೂ ಕೂಡ ಹೈಕಮಾಂಡ್ ನಾಯಕರು ಒಪ್ಪಿಕೊಳ್ಳೋದಿಲ್ಲ. ಪ್ರಿಯಾಂಕ್ ಖರ್ಗೆ ಕೂಡ ಅದನ್ನೇ ಹೇಳ್ತಾ ಇದ್ರು. ಹೈಕಮಾಂಡ್ ನಾಯಕರು, ವರಿಷ್ಠರು ಕೂತ್ಕೊಂಡು ಇದನ್ನು ಬಗೆಹರಿಸ್ತಾರೆ. ಈ ಸಮಸ್ಯೆಯನ್ನು ಮತ್ತಷ್ಟು ಉಲ್ಬಣಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ರಾಹುಲ್ ಗಾಂಧಿ ಇವತ್ತು ರಾಜ್ಯಕ್ಕೆ ಬರ್ತಾರೆ. ನೋಡಿ, ರಾಮಲಿಂಗಾರೆಡ್ಡಿ ಅವರು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾನು ಯಾವುದನ್ನು ಕೂಡ ಕೇಳಿ ಪಡೆದವನಲ್ಲ, ಅವರಾಗೆ ಕೊಡ್ತಾರೆ. ನನಗೆ ಹಿಡಿತ ಇಲ್ಲದಲೇ ಇರತಕ್ಕಂತಹ ಇಲಾಖೆಯನ್ನು ಕೊಟ್ಟರು, ಅದನ್ನು ನಾನು ಹೆಂಗೆ ನಿಭಾಯಿಸಲಿ? ನಿಮಗೆ ಗೊತ್ತಿರಬಹುದು, ಹೇಳಿ ಕೇಳಿ ರಾಜ್ಯದಲ್ಲಿ ನೀರಿನ ಸಮಸ್ಯೆ ಅಂತ ಬಂದಾಗ ವಾಟರ್ ಮಾಫಿಯಾ ಅತಿ ದೊಡ್ಡ ಸುದ್ದಿ ಆಗ್ತವೆ. ಜಲಮಂಡಳಿಯಲ್ಲಿ ಏನು ಕೆಲಸ ಮಾಡೋದಕ್ಕೆ ಸಾಧ್ಯ? ಒಂದು ಸೀಮಿತ ಪ್ರದೇಶಕ್ಕೆ ಮಾತ್ರ ಆ ಜವಾಬ್ದಾರಿ. BWSSB, ಜಲಮಂಡಳಿ, ಒಳಚರಂಡಿ, ಇದರ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ಇದರಲ್ಲಿ ವಿಕಾಸಕ್ಕಿಂತಲೂ ಹೆಚ್ಚು ವಿವಾದಗಳೇ ಆಗೋದು. ಕಾರಣ ಸಾಂಪ್ರದಾಯಿಕವಾಗಿ ಕರ್ನಾಟಕ ಕಂಡಿರತಕ್ಕಂಥ ನಗ್ನ ಸತ್ಯ ಅದು. ಜಲಮಂಡಳಿ ಅಂದರೆ ಅಲ್ಲೊಂದು ವಿವಾದ,
ವಾಟರ್ ಮಾಫಿಯಾಗಳಾಗ್ತವೆ, ಕೆಳಗಿನ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರದಂಥ ಕೂಪಕ್ಕೆ ಬಿದ್ದು ಹೊರಳಾಡ್ತಾ ಇರ್ತಾರೆ. ಅವ್ರನ್ನ ಪರಿಷ್ಕರಣೆ ಮಾಡೋದೇ ಒಂದು ದೊಡ್ಡ ಸಾಹಸ ಜಲಮಂಡಳಿ. ಸೊ ಇವೆಲ್ಲವೂ ಇದ್ದಾಗ ನನಗ ಇಲಾಖೆ ಬೇಡ. ವಿವಾದಗಳ ಸುಳಿಯಲ್ಲಿ ನಾನು ಯಾಕೆ ಸಿಕ್ಕಾಕೊಳ್ಳಿ? ನನ್ನ ಆತ್ಮ ಸಾಕ್ಷಿಗೆ ವಿರೋಧ ಆಗಿರೋದನ್ನು ನಾನು ಯಾವತ್ತೂ ಮಾಡೋದಿಲ್ಲ. ಕರೆದೊಂದು ಮಾತು ಹೇಳ್ತಾರೆ, ಆದರೆ ಕೊಡಬೇಕಾದ್ರೆ ಈ ತರಹದ ಇಲಾಖೆ ಕೊಡ್ತಾರೆ ಅನ್ನುವಾಗ ನನಗೆ ಯಾವ ಕರ್ಮ, ನನಗೆ ಯಾವ ದರ್ದು, ನನಗೆ ಯಾವ ದರ್ದು? 40 ವರ್ಷಗಳ ಸಕ್ರಿಯ ರಾಜಕಾರಣದಲ್ಲಿ ಈ ತರಹದ್ದೊಂದು ದ್ವಂದ್ವ ನಿಲುವುಗಳನ್ನು ನಾನು ಗಮನಿಸಿಲ್ಲ ಅಂತ ಹೇಳ್ತಾರೆ ರಾಮಲಿಂಗಾರೆಡ್ಡಿ. ಡಿ.ಕೆ. ಶಿವಕುಮಾರ್ ರಾಜಕೀಯಕ್ಕೆ ಬರುವಂತಹ ಸಮಾನ ಅದೇ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ರಾಜಕಾರಣಕ್ಕೆ ಎಂಟ್ರಿ ಕೊಡೋದು. ನಗರಾಭಿವೃದ್ಧಿಯ ಬಗ್ಗೆ ಭಾಗಶಃ ಹಿಡಿತಾ ಇರತಕ್ಕಂಥ ಒಬ್ಬ ನಾಯಕನಿಗೆ ಯಾವುದೋ ಅಸಂಬದ್ಧ ಇಲಾಖೆಯನ್ನು ಕೊಟ್ಟಾಗ ನಿಜಕ್ಕೂ ಕೂಡ ಒಂದು ತರಹದ ಅಸಮಾಧಾನ. ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ, ಡಿ.ಕೆ. ಶಿವಕುಮಾರು, ಡಿ.ಕೆ. ಸುರೇಶು ನಮ್ಮ ಮನೆಗೆ ಬಂದೇ ಚರ್ಚೆ ಮಾಡಿದ್ರು. 2.5 ವರ್ಷ ಕಳೆದ ನಂತರ ನನ್ನ ಗೌರ್ಮೆಂಟೇ ಬರೋದು, ಆಗ ನಿಮಗೆ ನಾನು ಉತ್ತಮ ಇಲಾಖೆಯನ್ನು ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟ ನಂತರವೂ ಕೂಡ ಅವರ ಗೌರ್ಮೆಂಟ್ನಲ್ಲೇ ಈ ತರಹದೊಂದು ಇಲಾಖೆಯನ್ನು ಕೊಡ್ತಾರೆ ಅನ್ನೋದಾದರೆ ಇದು ಯಾವ ತರಹದ ಅಸಂಬದ್ಧ? ಈ ದ್ವಂದ್ವಗಳಿಗೆ ಅನುಗುಣವಾಗಿ ರಾಜಕಾರಣದಲ್ಲಿ ಅಂದರೆ ಸಚಿವ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ನನಗೆ ಇಷ್ಟ ಇಲ್ಲ, ಆಸಕ್ತಿ ಇಲ್ಲ. ಕಾಂಗ್ರೆಸ್ನಲ್ಲೇ ಇರ್ತೀನಿ, MLA ಆಗಿ ಮುಂದುವರಿತೀನಿ. ಅವರ ಮಾತುಗಳಲ್ಲಿ ಅತ್ಯಂತ ತೂಕ ಇತ್ತು. ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ ಅನ್ನೋ ಕಾರಣಕ್ಕೋಸ್ಕರ ಬೇರೆ ಬೇರೆ ತರಹದಲ್ಲಿ ಚಿತ್ರೀಕರಿಸೋದಕ್ಕೆ ಪ್ರಯತ್ನ ಪಡಬೇಡಿ. ಕೊನೆಯದಾಗ ಒಂದು ಸಾಲಲ್ಲಿ ಹೇಳ್ಬಿಟ್ರು ಅವರು, ಕಾಂಗ್ರೆಸ್ನಲ್ಲೇ ಮುಂದುವರಿತೀನಿ, ಜೊತೆಗೆ ಕಾಂಗ್ರೆಸ್ MLA ಆಗಿ ಮುಂದುವರಿತೀನಿ. ಸೊ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ವಿಚಾರವನ್ನ ಬಹಿರಂಗಪಡಿಸುವುದಕ್ಕೂ ಮೊದಲು ನೋಡಿ, ನಾವು ಆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ, ಅವ್ರನ್ನ ಮನವೊಲಿಸುವಂತಹ ಪ್ರಯತ್ನಕ್ಕೂ ಕೂಡ ಒಂದಷ್ಟು ಸ್ಥಳೀಯ ನಾಯಕರು ಬರ್ತಾರೆ ಅವ್ರ ಮನೆಗೆ. ಅವ್ರನ್ನ ಸಾಕಷ್ಟು ರೀತಿಯಲ್ಲಿ ಸಮಜಾಯಿಷಿ ನೀಡಿ ಕೊಡಬೇಡಿ ರಾಜೀನಾಮೆಯನ್ನು, ಆದರೂ ಕೂಡ ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿರೋದನ್ನು ನಾನು ಮಾಡೋದಿಲ್ಲ ಅಂತ ಹೇಳಿ ಕೊನೆಯದಾಗ ಅವರು ರಾಜೀನಾಮೆ ಕೊಡ್ತಾರೆ. ಎರಡು ನೋಡಿ, ಒಂದು ಕಡೆ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನದ ಫೋಟೋ, ಮತ್ತೊಂದು ಕಡೆ ಅವರು ಅಧಿಕೃತವಾಗಿ ರಾಜೀನಾಮೆ ಕೊಡುವಂತಹದ್ದು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ